ಸಾಣಿಕೆರೆ ಗ್ರಾಮದಲ್ಲಿ ಉಚಿತ ಕಿವಿ ದೋಷ ತಪಾಸಣಾ ಶಿಬಿರದಲ್ಲಿ ಸಾಣಿಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಾಗರಾಜ್ರವರು ಮಾತನಾಡಿ, ಕಿವಿಯು ಪ್ರಮುಖ ಅಂಗವಾಗಿದ್ದು ದೇಹವನ್ನು ಸಮತೋಲನವನ್ನು ಕಾಪಾಡುವಂಥ ಅಂಗವಾಗಿದ್ದು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಈ ಎರಡು ಕಾರ್ಯನಿರ್ವಹಿಸುತ್ತವೆ. ಈ ಎರಡು ಕಾರ್ಯಗಳು ಸರಿಯಾಗಿ ನಡೆಯಲು ಆರೋಗ್ಯಕರ ಕಿವಿ ಅಗತ್ಯವಾಗಿದೆ ಎಂದು ಹೇಳಿದರು. ಸಾಣಿಕೆರೆ ಗ್ರಾಮದ ಸುತ್ತಮುತ್ತ ಹಳ್ಳಿಗಳು ಸಾರ್ವಜನಿಕರು ಉಚಿತ ಕಿವಿ ದೋಷ ನಿವಾರಣೆಗೆ ಪ್ರಕಾಶ್ ಪಾಂಜೋ ಐರನ್ ಕಂಪನಿ ಹಾಗೂ ಇಂಪೀರಿಯಲ್ ಸಂಸ್ಥೆ ಸಹಯೋಗದೊಂದಿಗೆ ಸಾಣಿಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಆಯೋಜನೆ ಮಾಡಿದ್ದ ಉಚಿತ ಆರೋಗ್ಯ ಶಿಬಿರದಲ್ಲಿ ಮಾತನಾಡಿದರು. ಕಿವುಡುತನಕ್ಕೆ ಹಲವು ಕಾರಣಗಳಿದ್ದು ವಂಶವಾಹಿನಿ ದೋಷ, ಕಾಮಾಲೆ ರೋಗ, ಪೋಷಕಾಂಶಗಳ ಕೊರತೆ, ಅತಿಯಾಗಿ ಔಷಧಿ ಸೇವನೆಗಳಿಂದ ನರಗಳು ಮತ್ತು ಶ್ರವಣ ಅಂಗಗಳು ಬೆಳವಣಿಗೆ ಕುಂಠಿತಗೊಂಡಾಗ ಕಿವುಡುತನ ಬರುತ್ತದೆ ಎಂದು ಹೇಳಿದರು. ಸಾಣಿಕೆರೆ ಸುತ್ತಮುತ್ತ ಹಳ್ಳಿಗಳು ಸಾರ್ವಜನಿಕರು ಉಚಿತ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಳ್ಳಿ. ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು 2-3 ತಿಂಗಳಿಗೊಮ್ಮೆ ನಡೆಸುತ್ತಿದ್ದೇವೆ. ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ. ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರು ತಪಾಸಣೆ ಮಾಡಿಸಿಕೊಳ್ಳುವುದು ಒಳಿತು. ಡಾಕ್ಟರ್ ಕಿರಣ್ ರವರು ಮಾತನಾಡಿ, ಸಾರ್ವಜನಿಕರು ಖಾಸಗಿ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿದರೆ ಸುಮಾರು 2,000 ಹಣ ನೀಡಬೇಕು. ಕೆಂಚಪ್ಪ, ಶಿವಣ್ಣ ಹಾಗೂ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಈ ಒಂದು ಸೂಚನೆ, ಚಿಕಿತ್ಸೆ, ಔಷಧಿ ಪಡೆದು ಗುಣಮುಖರಾಗಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಂಜುನಾಥ್, ಕೆಂಚಪ್ಪ, ಶಿವಣ್ಣ ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಆಯ್ತು ಹೇಳಿ ನೋಡೋಣ, ಟೆಸ್ಟ್ ಮಾಡ್ಸೋಣ. ಈಗ ಅಲ್ಲಿ ರಿಪೋರ್ಟ್ ಬರುತ್ತಲ್ಲ, ಆಡಿಯೋಮೆಟ್ರಿಕ್ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಬಂದಮೇಲೆ ಅದ್ರ ಮೇಲೆ ಡಿಶ್ ಅಂತ ಸರ್ ದಾವಣಗೆರೆಗೆ ಒಂದು ಆಯ್ತು ಅವರಿಗೆ 20-30 ಅಲ್ಲ ಮಾತಾಡೋದು ಸ್ಟೀಲ್ ಫ್ಯಾಕ್ಟ್ರಿ ಹತ್ರ ಮಾತಾಡೋಣ. ಅವ್ರು ಏನಾದರೂ ಮಾಡ್ತೀವಿ ಅಂತ ಅವರು ಹೇಳ್ಬೇಕು, ಬಟ್ ಅವರು ಡಿಶ್ ಅಂತ ವಿಚಾರ ಮಾಡೋಣ. ಹೆಂಗೆ ಸರ್ ನಿಮ್ಮ ಮಾತು ಬಂದು ಗಮನಕ್ಕೆ ಹೇಳ್ತೀನಿ